ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾವಿಬ್ಬರೇ ಗಂಡ ಹೆಂಡತಿ ಮಾತ್ರ ಇರೋದು. ಮಕ್ಕಳ ಶಾಲೆ ಹೋಗಿದ್ದಾರೆ. ಹಾಗೆ ಟೊಮೆಟೊ ಬಾತ್ ಮಾಡಿದ್ದು ನೋಡಿ. ಮೀನು ತರಲಿಕ್ಕೆ ಹೇಳಿದ್ದಾರೆ, ಅದು ರಾತ್ರಿಗೆ. ಟೊಮೆಟೊ ಬಾತ್ ರೆಸಿಪಿಯನ್ನು ಮಿಸ್ಸಸ್ ಹಾಕ್ತಾಳೆ ವ್ಲಾಗಲ್ಲಿ. ಸೂಪರ್ ಆಗಿದೆ ಟೊಮೆಟೊ ಬಾತ್. ಒಂದು ಸಲ ಟೇಸ್ಟ್ ಮಾಡಿ ಆಯಿತು, ನಾವೆಲ್ಲ ಇಬ್ಬರು ಸೇರಿಕೊಂಡು. ನೋಡಿ, ನಮ್ಮ ಹೆಂಡತಿದು ಸಿಂಪಲ್ ಎಗ್ ಚಿಲ್ಲಿ ಎಲ್ಲ ಕಟ್ಸ್ಕೊಟ್ಟಿದ್ದಲ್ಲ ಅದಕ್ಕೆ ಎಗ್ಗಿಗೆ. ಲಾಸ್ಟ್ ಸೀನನ್ನು ಕಳಿಸ್ತಿದ್ದೇನೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪಲ್ಲಿ. ಇನ್ನು ಮುಚ್ಚಿಡ್ಲಿಕ್ಕೆ ಉಂಟದು. ನೋಡಿ, ನಮ್ದು ಆಯ್ತು ಈಗ. ನೋಡಿ, ಟೊಮೆಟೊ ಬಾತಿಗೆ ಕಚ್ಚಂಬರ್ ಸಹ ಮಾಡಿದ್ದೇವೆ ನಾವು. ಸಲಾಡ್ ಇದು ನೋಡಿ ಗೈಸ್, ಎಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡ ಗುಳ್ಳೆ ನೋಡಿ. ಕನ್ನಡದಲ್ಲಿ ಗುಳ್ಳೆ, ತುಳುವಲ್ಲಿ ಮರುವೈ. ಮತ್ತೆ ನಮ್ಮ ಡ್ರೈವರ್ ಅವತ್ತಂದು ಕೊಟ್ಟದು ನೋಡಿ ಅಂತ. ಎಷ್ಟು ದೊಡ್ಡದು, 1 ಕಿಲೋ ಇದು, 1 ಕಿಲೋ. ಬೆಳಿಗ್ಗೆ ಫೋನ್ ಮಾಡಿದ್ರು ಮರವಿ ಬೋಡ ಅಂತ. ಇದ್ರದ್ದು ಸುಕ್ಕ ಮಾಡುದು. ಮಸಾಲೆ ಎಲ್ಲ ಹಾಕಿದೆ. ಮಸಾಲೆ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇತ್ತು. ಗುಳ್ಳೆ ಸುಕ್ಕ ರೆಡಿ ಆಗ್ತಾ ಉಂಟು. ಇದಕ್ಕೆ ತೆಂಗಿನಕಾಯಿ ಫ್ರೈ ಮಾಡಲಿಕ್ಕಿಲ್ಲ. ಹೀಗೆ ಅದೆಲ್ಲ ಮಸಾಲೆ ಕುದಿ ಬರ್ತದಲ್ಲ, ಚಿಕನಿಗೆ ಮಾತ್ರ ಫ್ರೈ ಮಾಡಿ ಹಾಕೋದು. ಇದಕ್ಕೆ ರೋಸ್ಟ್ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಹಾಕೋದು. ನೋಡಿ, ಒಳ್ಳೆದಾಗ್ತದೆ. ಈಗ ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ. ಅದು ತೆಂಗಿನಕಾಯಿ ಅದರಲ್ಲೇ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕುದಿ ಬರಬೇಕು. ಈಗ ಸುಕ್ಕ ರೆಡಿ ಆಗ್ತಾ ಉಂಟು. ಚಿನ್ನಿಗೆ ಇಷ್ಟವಾ? ಇವರಿಗೆ ಅಷ್ಟು ಇಷ್ಟ ಇಲ್ಲ, ಮತ್ತು ಎಲ್ಲರಿಗೂ ಇಷ್ಟ ನಮ್ಮಲ್ಲಿ. ಅವಳ ಅಕ್ಕನಿಗೆ ಡ್ಯಾಡಿಗೆ ಹಾಗೂ ನನಗೆ ತುಂಬ ಇಷ್ಟ. ನೋಡಿ, ಮಮ್ಮಿಯ ಸ್ಪೆಷಲ್ ಮಂಗ್ಳೂರ್ ಸ್ಟೈಲ್ ಗುಳ್ಳೆ ಸುಕ್ಕ ರೆಡಿ ಆಯಿತು. ಎಷ್ಟು ಚೆಂದಾಗಿ ಬಂದಿದೆ ನೋಡಿ. ಅದು ಗುಳ್ಳೆ ಇದು ಉಂಟಲ್ಲ, ಇಂಥ ಶೆಲ್, ಇದು ಒಳ್ಳೆ ಸಿಗಬೇಕು. ಈಗ ದೊಡ್ಡ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ತುಂಬ ದೊಡ್ಡದುಂಟು. ಸೊ ಈಗ ನಮ್ಮ ಫೈನಲ್ ಆಗಿ ಗುಳ್ಳೆ ಸುಕ್ಕ ರೆಡಿ ಆಯಿತು. ಇದರ ರೆಸಿಪಿ ಪ್ರಿವಿಯಸ್ ವಿಡಿಯೋದಲ್ಲಿ ಉಂಟು, ಹೋಗಿ ಚೆಕ್ ಮಾಡಿ. ಓಕೆ, ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ತಾವೆಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾವು ರೀಲ್ಸಿಗೆ ಹೊರಡಿದ್ದೀವಿ. ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ನಾವೀಗ ಹೊರಡಬೇಕಾದ್ರೆ ಮಕ್ಕಳೆಲ್ಲ ಫೋಟೋ ಶೂಟ್ ಮಾಡಿದ್ದಾರೆ. ಅವರದ್ದು ಸೆಲ್ಫಿ ಮತ್ತೆ ಇಬ್ಬರದ್ದು ಹಾಗೆ ಅದನ್ನು ನೋಡ್ತಾ ಇದ್ದಾರೆ. ಆಮೇಲೆ ಇವತ್ತಿನ ಔಟ್ಫಿಟ್ ನೋಡಿ, ನನ್ನ ಹಸ್ಬೆಂಡ್ ಇದು ಸೆಲೆಕ್ಷನ್. ಇದು ಹೀಗೆ ಸೂಪರ್ ಉಂಟು ಅಂತ ಹೇಳಿ ಮಕ್ಕಳು ಹೇಳ್ತಿದ್ದಾರೆ. ಮಮ್ಮಿ ಸೂಪರ್ ಕಾಣ್ತೀರಾ, ನೀವು ಯಾವ ಡ್ರೆಸ್ ಆಗಿದೆ ಸೂಪರ್. ಥ್ಯಾಂಕ್ ಯು. ಬೇರೆ ಏನು ವಿಶೇಷ ನೀವೆಲ್ಲ ಹೇಳಬೇಕು, ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳಬೇಕು. ಹಾಗೆ ಮತ್ತು ನಮ್ಮ ಯಜಮಾನ್ರಿಗೆ ಇವತ್ತು ರಜೆ ಇತ್ತು, ಹಾಗೆ ಹೊರಟದು. ನಾಳೆ ಡ್ಯೂಟಿ ಉಂಟು ಅವರಿಗೆ. ನನ್ನ ಸ್ವೀಟ್ ತುಂಬ ಕೆಲಸ ಮಾಡಿದ್ದಾಳೆ ಇವತ್ತು. ಈಗ ರಜೆವರೆಗೂ ತುಂಬ ಎಲ್ಲ ಕ್ಲೀನಿಂಗ್, ಅವಳಿಗೆ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ. ಅಂದರೆ ರಜೆವರೆಗೂ ತುಂಬ ಹೆಲ್ಪ್ ಮಾಡ್ತಾಳೆ. ಎಲ್ಲ ಬಾಕಿ ಟೈಮ್ ಸಹ ಮಾಡ್ತಾಳೆ. ಅಂದರೆ ಡೀಪ್ ಕ್ಲೀನಿಂಗ್ ಎಲ್ಲ, ನಮ್ಮ ಬಟ್ಟೆದು ಅದನ್ನೆಲ್ಲ ಸೆಟ್ಟಿಂಗ್ ಮಾಡಿ, ನಮ್ಮ ವಾರ್ಡ್ರೋಬ್ ತುಂಬ ಚಂದ ಮಾಡಿಟ್ಟಿದ್ದಾಳೆ, ನೀಟ್ ಮಾಡಿ. ಖುಷಿ ಆಗ್ತದೆ ಅವಳ ಕೆಲಸ ಎಲ್ಲ, ನೀಟ್ ಆ್ಯಂಡ್ ಕ್ಲೀನ್. ತುಂಬ ಚಿನ್ನು ಕೂಡ ಅಷ್ಟೇ ಮಾಡ್ತಾಳೆ. ಅಂದ್ರೆ ಅವಳು ಅಂದ್ರೆ ಇದು ಗಡಿಬಿಡಿ ಜಾಸ್ತಿ. ಗುಡಿಸೋದು, ನೆಲ ಒರೆಸೋದೆಲ್ಲ ಸ್ಪೀಡ್ ಅವಳದು. ಅಕ್ಕ ಹಾಗೆ ಅಲ್ಲ, ಅಕ್ಕ ಸ್ವಲ್ಪ ತುಂಬಾ ಕ್ಲೀನ್. ಅವಳಿಗೆ ಒಂದು ಕಸ ಇರಬಾರ್ದು. ಅವಳಿಗೆ ಒಂದು ಕಸ ಗುಡಿಸಿದ್ರೆ ಒಂದು ಕಸ ಇರಬಾರ್ದು ನಮ್ಮ ಸ್ವೀಟಿಗೆ. ಹಾಗೆ ತುಂಬಾ ಪಾಪ ಕೆಲಸ ಮಾಡಿದಾಳೆ. ಹಾಯ್ ಫ್ರೆಂಡ್ಸ್, ನೋಡಿ, ನಾವು ಇಲ್ಲಿ ಹೋದದಲ್ಲ ರೀಲ್ಸಿಗೆ. ರೆಡಿ ಅಲ್ಲ, ನೀರು ಬಾಯಕ್ಕೆ ಇರ್ತದೆ. ನೀರೇ ಕುಡಿಲಿಲ್ಲ. ನೀನೇನು ರಾಣಿ, ನೀರೇ ಕುಡಿಲಿಲ್ಲ. ನೀರನ್ನು ಇಟ್ಕೊಂಡು ಹೋಗಿದೆ. ಎಲ್ಲ ತಂದೆಲ್ಲ ಇಲ್ಲಿ ಹಾಕಿದ್ದೀವಿ. ರೀಲ್ಸಿಗಂತೆಲ್ಲ ಹೋದದಲ್ಲ, ಅಂದ್ರೆ ನಾವು ದೂರ ಹೋದದು. ಮತ್ತೆ ಅದು ಸಂಡೇ ಆದ ಕಾರಣ ನಿನ್ನೆ ಮತ್ತೆ ಇವತ್ತು ಹಾಲಿಡೇ ಇವರಿಗೆ. ಹಾಗೆ ದೂರ ಹೋದದ್ದು ನಾವು. ಮತ್ತೆ ಜಾಸ್ತಿ ನಾವು ಫೋಕಸ್ ಕೊಟ್ಟದ್ದು ನಮ್ಮ ರೀಲ್ಸಿಗೆ. ಸೊ ಆಮೇಲೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಅಲ್ಲಿ ಕತ್ತಲೆ ಬರ್ತದೆ, ಅಂದ್ರೆ ಕತ್ತಲೆ ಸ್ವಲ್ಪ ಇದಿತ್ತು. ಕತ್ತಲೆ ಆಗ್ತಾ ಬಂತು. ಅದಕ್ಕೆ ಮನೆಗೆ ಹೋಗಿ ವಿಡಿಯೋ ಮಾಡುವ ಅಂತೇಳಿ ಸೀದಾ ಮನೆಗೆ ಬಂದೆವು. ಬರುವಾಗ ನೋಡಿ, ಇದು ಸಿಕ್ಕಿದೆ ನೋಡಿ, ಗೇರಂಗ. ಇದಕ್ಕೆ ಎಂತ ಹೆಸರು ಹೇಳಿ? ಗೇರಂಗಿದು ಮರ ತುಂಬಾ ಇತ್ತು. ಅದು ಕೆಳಗಿದ್ದ ಕಾರಣ ತೆಗೆದು ಮೇಲೆ ತುಂಬಾ ಆಗಿದೆ. ಇದೆಲ್ಲ ನಮ್ಗೆ ಮಕ್ಕಳಿಗೆ ನೋಡಿ, ಮಕ್ಕಳು ಮೊದಲ ನನ್ನ ಅಪ್ಪ ಇರುವಾಗ
ನಮ್ಮ ಊರಲ್ಲಿ ಎಲ್ಲ ಅಪ್ಪ ಕೊಡ್ತಿದ್ರು ಗೇರನ್ನು ತೆಗೆದು ಮಕ್ಕಳಿಗೆಲ್ಲ. ಈಗ ಅಜ್ಜವೇ ಇಲ್ಲ, ಅಪ್ಪವೇ ಇಲ್ಲ. ನಾವು ಒಂದು ಗುಡ್ಡೆ ಹೋಗ್ಕೊಂಡು ತೆಗಿತಾ ಇದ್ವಿ. ಗುಡ್ಡೆಲ್ಲ ಆಗ್ತದೆ. ಆಮೇಲೆ ತುಂಬಾ ಖುಷಿ ಆಯ್ತು ಅದು. ನಾವು ಸಂಡೆ ಅಲ್ವಾ, ತುಂಬಾ ಎಂಜಾಯ್ ಮಾಡಿದೆವು. ಬೇಗ ಹೋಗಿ ಆಮೇಲೆ ಮನೆದ ಬೇಗ ಹೋದ ಕಾರಣ ರೀಲ್ ಎಲ್ಲ ಆಯ್ತು, ಮತ್ತೆ ಕಾಮಿಡಿ ಅದೆಲ್ಲ ಸ್ವಲ್ಪ ಕೆಲವೆಲ್ಲ ನಮ್ದು ಶೂಟ್ ಇತ್ತು, ಅದೆಲ್ಲ ಶೂಟ್ ಮುಗಿಸಿ ಆದ ಮೇಲೆ ಅಲ್ಲಿ ಮಾತಾಡುವ ಅಂತ ಹೇಳಿದ್ರೆ ಬೇಡ ಅಂತೇಳಿ ಆಯ್ತು. ನಮ್ಗೆ ಇನ್ನು ಸ್ವಲ್ಪ ಮಾತಾಡಿದ ಕೂಡ ಕತ್ತಲೆ ಆಗ್ತದೆ, ಅದಕ್ಕೆ ಇನ್ನು ಡಿಸೈಡ್ ಮಾಡಿದ್ವಿ ಮನೆಗೆ ಬಂದ ಕೂಡಲೇ ವಿಡಿಯೋ ಸ್ಟಾರ್ಟ್ ಮಾಡುವ ಅಂತೇಳಿ. ಹಾಗೆ ತುಂಬಾ ಖುಷಿ ಆಯ್ತು ಇವತ್ತು ಮಾತ್ರ ಅಲ್ಲ ಚಿನ್ನು? ಹೌದು. ಯಾವ ರೀಲ್ಸ್ ಮುಗಿಸಿ ನಾವು ಹೋಟೆಲ್ ಹೋಗಿ ಸ್ವಲ್ಪ ತಿಂಡಿ ಎಲ್ಲ ತಿಂದು ಬರ್ಲಿಕ್ಕೆ ಉಂಟು, ಜ್ಯೂಸ್ ಎಲ್ಲ ಕೊಡುದು. ಇವತ್ತು ಡೈರೆಕ್ಟ್ ಆಗಿ ಬಂದೆವು, ನಮ್ಗೆ ತಿಂದು ಹೋದದ್ದು, ಯಾಕಂದ್ರೆ ಟೀ ಮತ್ತೆ ನಾವು ಸ್ನಾಕ್ಸ್ ಎಲ್ಲ ತಿಂದು ಹೋಗಿದ್ದೇವೆ. ಇವತ್ತು ಇವರು ಟೀ ಮಾಡಿದ್ದು ಬೇಗ, ಅಂದ್ರೆ 3:30ಗೆ ನಮ್ದು ಟೀ ಮತ್ತೆ ಸ್ನಾಕ್ಸ್ ಎಲ್ಲ ತಿಂದು ಹೋಗಿದೆ. 3:30ಗೆಲ್ಲ ಅಷ್ಟು ಬೇಗ ಆಗಿದೆ. ಹಾಗೆ ಹೊಟ್ಟೆ ಗಟ್ಟಿ ಇತ್ತು. ಮತ್ತೆ ಹೋಗುವಾಗ ತಿಂಡಿ ಎಲ್ಲ ಇಟ್ಕೊಂಡಿದ್ದೇವೆ ನಾವು. ನಿನ್ನೆಲ್ಲ ತುಂಬಾ ತಿಂಡಿ ತಂದಿದ್ದೇವಲ್ಲ, ಮತ್ತೆ ಹೋಳಿಗೆ ಕಾಯಿ ಹೋಳಿಗೆ ಎಲ್ಲ ತಿಂದೆವು. ಹಾಗೆ ಹೊಟ್ಟೆ ಗಟ್ಟಿ ಆಗಿತ್ತು. ಇದು ನೋಡಿ ಬಳೆ ನೋಡಿ. ನನಗೆ ಹೆಚ್ಚಿನವರು ಕೂಡ ಸಜೆಸ್ಟ್ ಮಾಡ್ತಾರೆ, ಎಂತ ಸಾರಿ ಉಟ್ಟಗಳ ಮೇಡಮ್ ಹೂ ಹಾಕಿ ತಲೆಗೆ ಹೂ ಹಾಕಿ ಎಲ್ಲ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಗೊತ್ತ ಮೇಡಮ್, ತಲೆಗೆ ಹೂ ಹಾಕಿ. ನಾನು ಹಾಕ್ತೇನೆ ಹೂವನ್ನು, ಆದ್ರೂ ಕೂಡ ಪುನಃ ಹಾಕ್ತಾರೆ ರೀಲಲ್ಲಿ. ನಾನು ಹೇಳಿದ ನೀವು ನನ್ನ ಹಳೆ ರೀಲ್ ನೋಡಿ ತಲೆಗೆ ಹೂ ಹಾಕಿದ್ರು ಅಂತ. ಮತ್ತೆ ಯಾವಾಗಲೂ ಹೂ ತರ್ಲಿಕ್ಕೆ ಆಗ್ತದೆ. ನಾವು ಡೈಲಿ ರೀಲ್ಸ್ ಮಾಡ್ತೇವೆ. ತುಂಬಾ ಕಾಸ್ಟ್ಲಿ. ನನ್ನ ಫ್ಯಾನ್ಸ್ ಎಲ್ಲ ತುಂಬಾ ಸಜೆಸ್ಟ್ ಮಾಡ್ತಾರೆ, ಹಾಗೆ ಸಾರಿ ಉಡಿ ಮ್ಯಾಮ್, ಸಾರಿ ಸಹ ಚಂದ ಅಂತೀರಿ, ಯಾವುದೇ ವೆಸ್ಟರ್ನ್ ಡ್ರೆಸ್ ಹಾಕಿದ್ರೆ ಚಂದ ಅಂತೀರಿ, ಮತ್ತೆ ಹೂ ಹಾಕಿ ತಲೆಗೆ. ಹಾಗೆ ನೋಡಿ ಇವತ್ತು ಕೂಡ ಬ್ಯಾಂಗಲ್ಸ್ ಹಾಕಿದ್ದೀನಿ. ಇದೆಲ್ಲ ಹೊಸತ್ತು. ಇದೆಲ್ಲ ನಮ್ಮ ಶಾಪ್ ಇದೆ, ತುಂಬಾ ಉಂಟು ಬ್ಯಾಂಗಲ್ಸ್, ಸೆಟ್ ಅಲ್ಲಿ ಉಂಟು ನಮ್ಮ ಶಾಪ್ ಅಲ್ಲಿ. ಹಾಗೆ ಚಂದ ಉಂಟಲ್ವಾ? ಮೊನ್ನೊಂದು ರೀಲ್ ಹಾಕಿದ್ದೇವೆ ನಾವು, ಯಾವ ಸಾಂಗ್ ಗೊತ್ತ ನಂಗೆ ನಿಲ್ಲಿ ನೆನಪು ಮಾಡ್ತೇನೆ. ಕೋಟಿ ಕನಸುಗಳು ಅರಳು ದೀವನಿಂದೆ, ಅದೊಂದು ಸಾಂಗ್ ಹಾಕಿದ್ರು. ಸಾಂಗ್ ಹಾಕಿ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ, ಮುದ್ದು ಕಮೆಂಟ್ಸ್ ಬಂದಿದೆ. ಎಗೇನ್ ಕಂಗ್ರಾಚುಲೇಷನ್ ಅಂತ ಹಾಕಿದ್ದಾರೆ. 50K ಕ್ರಾಸ್ ಆಯ್ತು. ಮತ್ತೆ ಇನ್ಸ್ಟಾದಲ್ಲಿ ಕೂಡ ಅಷ್ಟೇ, ಮತ್ತೆ ಶಾರ್ಟ್ಸ್ ಅಲ್ಲಿ ಎಲ್ಲ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಓಡಿದೆ. 50K ನಮ್ದು ಫೇಸ್ಬುಕ್ ಅಲ್ಲಿ ಆಗಿದೆ, ಮತ್ತೆ ಶಾರ್ಟ್ಸ್ ಅಲ್ಲಿ ಎಲ್ಲ ಅದೆಲ್ಲ ಹೇಳಿದ ಬೇಡ, ಇಲ್ಲಿಗೆ ಪದಗಳೇ ಇಲ್ಲ. ಅಂದ್ರೆ ನಾನೀಗ ಹೇಳಿದ ಕೂಡಲೇ ಈಗ ಜಾಸ್ತಿ ಪುನಃ ರನ್ ಆಗ್ತದೆ ಅದು. ಅದಕ್ಕೋಸ್ಕರ ನಾನು ನೀವೇ ನೋಡಿ ರೀಲನ್ನೆಲ್ಲ ಎಂಜಾಯ್ ಮಾಡಿ. ಎಲ್ಲ ತುಂಬಾ ಹಾಕಿದ್ರು, ಹೇಗೇನು ಕಂಗ್ರಾಚುಲೇಷನ್ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಕೆಲವರಿಗೆಲ್ಲ ತುಂಬಾ ಖುಷಿ ಪಟ್ರು. ಹಾಗೆ ನಿಮ್ಮ ಕುಟುಂಬ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕುಟುಂಬದಲ್ಲಿ ತುಂಬಾ ಒಂಥರ ತುಂಬಾ ಖುಷಿಯಲ್ಲಿದ್ದೀರಿ. ಹೌದು, ಅಂದ್ರೆ ಕಷ್ಟ ಸುಖ ಎರಡು ಕೂಡ ಉಂಟು, ಖಾಲಿ ಸಂತೋಷವಲ್ಲ ನಮ್ಮಲ್ಲಿ ಕಾಣುದು, ಪ್ಲಸ್ ದುಃಖವೂ ಕೂಡ ಉಂಟು. ನಾನು ಸಂತೋಷವನ್ನೆಲ್ಲ ಶೇರ್ ಮಾಡ್ತೇನೆ ನಿಮ್ಮ ಜೊತೆ, ಆ ಸಂತೋಷದಲ್ಲಿ ನೀವು ಕೂಡ ಪಾಲ್ಗೊಳ್ತೀರಿ. ಅಷ್ಟೇ ಅಲ್ಲ, ಕಷ್ಟವನ್ನು ಕೂಡ ಹೇಳ್ತೇನೆ. ನನ್ನ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ನನಗೆ, ಮುದ್ದು ಕಮೆಂಟ್ಸ್. ಮೇಡಮ್ ನಿಮ್ಮ ಕುಟುಂಬ ನೋಡುವಾಗ ಖುಷಿ ಆಗ್ತದೆ, ನಿಮ್ಮ ಫ್ಯಾಮಿಲಿಯಲ್ಲಿ ನಾವು ಕೂಡ ಜಾಯಿನ್ ಆಗ್ಬೋದಾ ಅಂತ ಕೇಳ್ತಾರೆ. ತುಂಬಾ ಸಂತೋಷ ನನಗೆ. ತುಂಬಾ ಕಮೆಂಟ್ಸ್ ನೋಡುವಾಗ ಉಂಟಲ್ಲ, ರಿಯಲಿ ತುಂಬಾ ನಮ್ಗೆ ದುಃಖ ಬರ್ತದೆ. ನಾನು ಎಷ್ಟೋ ಸಲ ಕಣ್ಣೀರು ಹಾಕಿದ್ದೇನೆ, ಇದು ಸುಳ್ಳಲ್ಲ, ಸೀರಿಯಸ್ ಆಗಿ ಹೇಳುದು. ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾಕೆ ಹೇಳಿದ್ರೆ ನೋಡಿ, ಅಷ್ಟು ಪ್ರೀತಿ ಕೊಡ್ತೀರಲ್ಲ ನೀವು ನಮ್ಗೆ, ಒಂದು ತುಂಬಾ ಹಾರ್ಟ್ ಟಚ್ ಆಗೋ ಒಂದು ಕಮೆಂಟ್ಸ್ ಹಾಕ್ತೀರಿ, ಮತ್ತೆ ತುಂಬಾ ಪ್ರೀತಿ ಕೊಡ್ತೀರಿ. ಅಷ್ಟೇ ಅಲ್ಲ, ಗೌರವ ಕೂಡ ಕೊಡ್ತೀರಿ, ತುಂಬಾ ಸಪೋರ್ಟ್ ಮಾಡ್ತೀರಿ. ಏನೇ ಇದ್ರೂ ಕೂಡ ಕಮೆಂಟ್ ಅಲ್ಲಿ ಹಾಕ್ತೀರಿ, ಸ್ಟೋರಿಗೆ ಕೂಡ ಹಾಕ್ತೀರಿ. ಒಂದು ದಿನ ವಿಡಿಯೋ ಬರದಿದ್ರೆ ತುಂಬಾ ಟೆನ್ಷನ್ ಮಾಡ್ತೀರಿ, ಮೇಡಮ್ ಏನು ವಿಡಿಯೋ ಹಾಕ್ಲಿಲ್ಲ, ವೇಟ್ ಮಾಡ್ತಿದ್ದೇವೆ, ಪ್ಲೀಸ್ 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 ವಿಡಿಯೋ ಹಾಕಿ, ಕಮೆಂಟ್ ಮಾಡಿ. ಅಂದ್ರೆ ಅಷ್ಟು ಉದ್ದ ಬರೀತಾರೆ, ಟೈಪ್ ಮಾಡ್ತಾರೆ. ನೀವು ಅಷ್ಟು ಟೈಪ್ ಮಾಡುವ ನಿಮ್ಮಲ್ಲಿ ಎಷ್ಟೊಂದು ಪೇಷನ್ಸ್ ಉಂಟು. ಅದಕ್ಕೆ ನಾವೊಂದು ನಿಮಗೆ ಥ್ಯಾಂಕ್ ಯು, ಆಗ ಹಾರ್ಟ್ ಸಿಂಬಲ್ ಕೊಡೋದಕ್ಕೆ ನಮ್ಗೆ ದೊಡ್ಡ ವಿಷಯವೇ ಅಲ್ಲ. ಅಷ್ಟು ಪ್ರೀತಿ ಮಾಡ್ತೀರಿ, ಅದು ನಮ್ಗೆ ತುಂಬಾ ಇದೆಲ್ಲ ಗಾಡ್ ಗಿಫ್ಟ್ ಅಂತ ಹೇಳಿ ಹೇಳ್ಬಹುದು. ನೀವು ಕೂಡ ಅಷ್ಟೇ, ಅದ್ರಲ್ಲೆಲ್ಲ ಪಾಲ್ಗೊಳ್ತೀರಿ, ಸಂತೋಷ ಆಗ್ತದೆ. ತುಂಬಾ ಸಪೋರ್ಟ್ ಮಾಡ್ತೀರಿ ನನ್ಗೆ, ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಿ ವಿಡಿಯೋ ನೋಡಿ, ಅದು ನಮ್ಗೆ ಇಂಪಾರ್ಟೆಂಟ್. ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ಮಾಡ್ತೇವೆ, ನೀವು ತುಂಬಾ ಮೇಡಮ್ ಕಾಮಿಡಿ ಮಾಡಿ ನಂಗೆ ಸಪೋರ್ಟ್ ಮಾಡ್ತಾನೆ. ಪ್ರತಿ ಹೆಜ್ಜೆಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಸ್ಟೋರಿಗೆ ಮತ್ತೆ ಈ ಮೆಸೇಂಜರ್ ಆ್ಯಪಿಗೆಲ್ಲ ಒಂದು ಕಮೆಂಟ್ಸ್ ಸುರಿಮಳೆವಿ. ಆಮೇಲೆ ನನಗೆ ಇನ್ಸ್ಟಾದಲ್ಲಿ ಕೂಡ ಎಷ್ಟು DM ಮಾಡ್ತೀರಾ ಅಂತ ಹೇಳಿದ್ರೆ
ತುಂಬಾನೇ ಮಾಡ್ತೀರಿ. ಹೆಚ್ಚಾಗಿ ನನ್ನ ಗಂಡ ಕೂಡ ಅದಕ್ಕೆ ಇದು ಮಾಡ್ತಾರೆ, ಅಂದ್ರೆ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಾರೆ. ಯಾಕೆ ಹೇಳಿದ್ರೆ ನನಗೆ ಕೆಲವೊಮ್ಮೆ ಆಗದಿದ್ರೆ ಅವರು ಸಹ ಮಾಡ್ತಾರೆ, ತುಂಬಾ ಹೆವಿ ಆಗ್ತದೆ. ಅಂದ್ರೆ ತುಂಬಾ ಬರ್ತದೆ ನಮ್ಗೆ 1 ಮಿಲಿಯನ್ ಅಂತ ಹೇಳಿ ಹೇಳ್ಬೋದು. ಸಂತೋಷದ ವಿಷಯವೇ. ಆಮೇಲೆ ಸಂತೋಷದ ವಿಷಯ ಹೇಳಿ, ಇವರ ವಾಹಿಲಿ ಕೇಳಿ, ಗುಡ್ ನ್ಯೂಸ್. ಹಾಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಯಾಕೆ ಹೇಳು, ನೀವ್ ಹೇಳ್ಬೇಕು, ಹೇಳ್ಬೇಕು. ನಾವು ಕಂಗ್ರಾಚುಲೇಷನ್ ವಿಶ್ ಮಾಡ್ತೇವೆ, ಪ್ರೀತಿ ಮಾಡ್ತೇವೆ, ಕುಡಿತೇವೆ, ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ಜನತೆಗೆ ನೀವ್ ಹೇಳ್ಬೇಕು. ಪದ್ಯ ಉಂಟಲ್ಲ, ಅದು ನೋಡ್ಕೊಂಡು ಎಲ್ಲರ ಒಂದು ಖುಷಿ ಆಯ್ತು ಎಲ್ಲರಿಗೆ ಸಹ. ಪದ್ಯ ನೋಡಿಕೊಂಡು ನಮ್ಮ ಯಾವುದು ಈ ಚೋರನಿಂದಲೇ ಹೊಸ ಲೀಲೆ, ಕೋಟಿ ಕನಸುಗಳು ಅರಳು ದೈವನಿಂದೆ, ಹಾಗೆಲ್ಲ. ಹೌದು, ಹಾಗೆ ನಮ್ದು ಸಹ ಒಂದು ಸ್ಪೆಷಲ್ ಆದ ಒಂದು ಗುಡ್ ನ್ಯೂಸ್ ಉಂಟು. ಅಂದ್ರೆ ಸ್ವಲ್ಪ ಕ್ಲೂ ಉಂಟು. ಆ ಕ್ಲೂ ಇರುವ ಕಾರಣ ಒಂದು ಸಂತೋಷ ಪಟ್ಟಿದ್ದೇವೆ. ಮತ್ತೆ ಎಲ್ಲ ದೇವರ ಇಚ್ಛೆ, ಹಾಗೆ ಸ್ವಲ್ಪ ಕ್ಲೂ ಅಲ್ಲಿ ನಾವು ಏನೇ ಇರ್ಲಿ ಸಂತೋಷ ಪಡ್ತೇವೆ. ಅದೇ ಅಲ್ಲ ಲೈಫಲ್ಲಿ ಒಂದು. ಇದು ಸಣ್ಣ ಕ್ಲೂ ಆದ್ರೂ ಕೂಡ ನಮ್ಗೆ ದೊಡ್ಡ ವಿಷಯವೇ. ಅಂದ್ರೆ ಮೊದಲೆಲ್ಲ ನನಗೆ ತುಂಬಾ ಕಮೆಂಟ್ಸ್ ಆಗ್ತಿದ್ರು, ಮೇಡಮ್ ನೀವು 2 ಮಕ್ಕಳ ಡೆಲಿವರಿ, ನಂದು 2 ಮಗುವಿನ ಡೆಲಿವರಿ ಸಿಸರಿನ್ ಆದದ್ದು. ಹಾಗೆ ಹೆಚ್ಚಿನವರು ಕೂಡ ಕಮೆಂಟ್ಸ್ ಹಾಕಿದ್ದೀರಿ, ಮೇಡಮ್ ನಿಮ್ಗೆ ಮಕ್ಕಳಾಗದಾಗೆ ಆಪರೇಷನ್ ಮಾಡಿಸಿದೀರಾ ಅಂತೇಳಿ ತುಂಬಾ ಕಮೆಂಟ್ಸ್ ಬಂದಿರಿ. ಮಕ್ಕಳಾಗದಾಗ ಆಪರೇಷನ್ ಮಾಡಿಸಿದೀರಾ ಅಂತ. ಇಲ್ಲ, ಮಾಡಿಸ್ತಿಲ್ಲ. ಅದು ಯಾಕೆ ಅಂತ ಇವರಲ್ಲಿ ಕೇಳಿ. ಮಾಡಿಸುವುದಿಲ್ಲ ಯಾವುದಕ್ಕೂ. ಯಾಕೆ ಮಾಡಿಸ್ಬೇಕು? ದೇವರು ಕೊಟ್ಟಂತ ಒಂದು ಗಿಫ್ಟ್ ಅನ್ನು ಯಾಕೆ ಅದೆಲ್ಲ ಆಪರೇಷನ್ ಮಾಡಿ ತೆಗಿಬೇಕು? ಹೌದಲ್ವಾ? ಕೆಲವರಿಗೆ ಆಗುದು, ಎಲ್ಲೆಲ್ಲಿ ಬೇಡ್ಲಿಕ್ಕೆ ಹೋಗ್ತಾರೆ ದೇವರಲ್ಲಿ. ಅದನ್ನ ಯಾವ ನಾವು ಕಳ್ಕೊಳ್ಬಾರ್ದು. ಡಾಕ್ಟರ್ ಹೇಳಿ ಅಂತ ನಾವು ಯಾಕೆ ಕಳ್ಕೊಳ್ಬೇಕು? ಹಾಗೆ ನಾವು ಬೇಡ ಅಂತ ಹೇಳಿದೆ. ಅಂದ್ರೆ ನೋಡಿ, ಕೆಲವರಿಗೆ ಮಕ್ಕಳಾಗುದಿಲ್ಲ, ತುಂಬಾ ಹರಕೆಗಳನ್ನು ಹೊತ್ತಿರ್ತಾರೆ. ಮತ್ತೆ ಈಗೆಲ್ಲ ಬೇರೆ ರೀತಿಯೆಲ್ಲ ಗರ್ಭಧಾರಣೆ, ಅಂದ್ರೆ ಗರ್ಭ ಧರಿಸ್ತಾರೆ, ಕೃತ ಗರ್ಭ ಧರಿಸ್ತಾರೆ, ಅಂತದೆಲ್ಲ ಮಾಡ್ತಾರೆ. ಈಗೆಲ್ಲ ಅದು ಅತಿ ಹೆಚ್ಚು ಉಂಟು, ತುಂಬಾನೇ ಉಂಟು. ಈಗ ಹೇಳುದು ಬೇಡ, ಇದೊಂದು ಕಾಮನ್ ಆಗಿ ಬಿಟ್ಟಿದೆ. ಆದ್ರೂ ಅದು ಕೆಲವರಿಗೆ ಇಷ್ಟ ಇರುವುದಿಲ್ಲ, ಅದೆಲ್ಲ ಇರ್ತದೆ ಅದೆಲ್ಲ. ಹಾಗೆ ನಮ್ಮಲ್ಲಿ ಒಂದು ಸ್ವಂತದ ಅಂತೇಳಿ ಇರುವಾಗ, ನಮ್ಮಲ್ಲಿ ದೇವರು ಒಂದು ನಮ್ಗೆ ಕೊಟ್ಟಿರುವಾಗ ಯಾಕೆ ಅಂತದನ್ನೆಲ್ಲ ಆಪರೇಷನ್ ಮಾಡಿಸ್ಬೇಕು ಮಕ್ಕಳಾಗದಾಗೆ? ಅದನ್ನು ಅವರು ಇಷ್ಟಪಡುದಿಲ್ಲ. ಯಾಕೆ ಮಾಡ್ಬೇಕು ಅಂದ್ರೆ ಮಕ್ಕಳೆಂಬುದು ಅದೊಂದು ಭಾಗ್ಯವೇ. ಅದೆಲ್ಲ ಮಕ್ಕಳು ಭಾಗ್ಯವೇ, ಮನೆಗೆ ಮಕ್ಕಳು ಬೇಕು ಮನೆಯಲ್ಲಿ ಅಂತ ಅವರು ತುಂಬಾ ಇಷ್ಟಪಡ್ತಾರೆ. ನನಗೆ 2 ಮಕ್ಕಳಾದ ಮೇಲೆ, ಈಗ ಚಿನ್ನದು ಡೆಲಿವರಿ ಆದ ಮೇಲೆ ಕೂಡ ಒಂದು 2-3 ಸಲ ಈಗ ಕೆಲವೊಮ್ಮೆ ನಿಂತಿತ್ತು. ಆಗ ಏನ್ ಮಾಡುದು, ಅದು ಕೆಲವೆಲ್ಲ ಇದಾಯ್ತು ನನಗೆ, ಅಂದ್ರೆ ಬ್ಲೀಡಿಂಗ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಸಮಸ್ಯೆಗಳಿತ್ತು. ಬ್ಲೀಡಿಂಗ್ ಅಂದ್ರೆ ನಮಗೆ ತುಂಬಾ ಫಂಕ್ಷನ್ ಓಡಾಡುದು, ಮತ್ತೆ ಸ್ವಲ್ಪ ಲಾಂಗ್ ಜರ್ನಿ ಹೋಗುದು, ಮತ್ತೆ ದೂರ ಫಂಕ್ಷನ್ ಇರ್ತಿದ್ರು ರಿಲೇಷನ್ ಒಳಗೆ, ಹೋಗ್ಲೇಬೇಕು. ಹೋಗದಿದ್ರೆ ಅವ್ರು ಬೇಜಾರು ಮಾಡ್ತಾರೆ. ಈಗ ನಾವು ಲಾಂಗ್ ಎಲ್ಲ ಹೋಗುವಾಗ ಸ್ವಲ್ಪ ನನಗೆ ಟಯರ್ಡ್ ಆಗಿ ಎಲ್ಲ ಬ್ಲೀಡಿಂಗ್ ಹೋಗೋ ಸಮಸ್ಯೆಗಳನ್ನು ಕಂಡು ಬಂದು ಅದರಲ್ಲೆಲ್ಲ ಸ್ವಲ್ಪ ನನಗೆ ಬ್ಲೀಡಿಂಗ್ ಆಗಿ ಸ್ಟಾಪ್ ಆಗ್ತಾ ಇಲ್ಲ ಆಯ್ತು. ಹಾಗೆ ಈ ಸಲ ಒಂದು ಸ್ವಲ್ಪ ಕ್ಲೂ ಉಂಟು. ಹಾಗೆ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ, ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ ದೇವರ ಇಚ್ಛೆ. ಅದನ್ನೆಲ್ಲ ನಾವು ಈಗ ಸ್ವಲ್ಪ ಕ್ಲೂ ಇದ್ದದನ್ನು ತೋರಿಸಿದ್ದೇವೆ. ಮತ್ತೆ ನೋಡು, ಅದು ಹೇಳಿಕೆ ಆಗುದಿಲ್ಲ ಹೇಗೆ ಏನಂತೇಳಿ, ಎಲ್ಲ ದೇವರ ಇಚ್ಛೆ ಅಷ್ಟೇ. ಅಂದ್ರೆ ಜಾಸ್ತಿ ಸಂತೋಷ ಪಡ್ತೇವೆ, ಅಷ್ಟು ಕೂಡ ತುಂಬಾ ಕೇರ್ ಮಾಡ್ತೇವೆ ಹೆಲ್ತ್ ಬಗ್ಗೆ ಕೂಡ. ನೋಡುವ ಮುಂದೆ ಏನೆಲ್ಲ ಆಗ್ತದೆ ಅಂತ. ಇವರಂತೂ ತುಂಬಾ ಹ್ಯಾಪಿಯಲ್ಲಿದ್ದಾರೆ, ತುಂಬಾ ಸಂತೋಷ ಪಡುವಂತ ಹೇಳಿದ್ರು ಮನೇಲಿ ಇವರು. ಮತ್ತೆ ಮಕ್ಕಳು ನಂದು. ಮತ್ತೆ ನಾವು ಇವತ್ತು ಎಲ್ಲಿಗೆ ಕೂಡ ಹೋಟೆಲಿಗೆಲ್ಲ ಹೋಗ್ಲಿಲ್ಲ, ಎಲ್ಲ ಟೀ ಮತ್ತೆ ಅದೆಲ್ಲ ತಿಂದುಕೊಂಡು ಹೋದದು. ಮತ್ತೆ ಇದೆಲ್ಲ ಇತ್ತಲ್ಲ, ಮತ್ತೆ ಕಾಯಿ ಹೋಳಿಗೆ ಅದೆಲ್ಲ ನಾವು ತಿಂದುಕೊಂಡು ಫುಲ್ ಹೊಟ್ಟೆ ಗಟ್ಟಿ ಉಂಟು ಹಾಗೆ. ಮತ್ತೆ ಜ್ಯೂಸ್ ಕೂಡ ಚಿನ್ನು ಮಾಡಿ ಕೊಟ್ಲು, ಬಂದ ಕೂಡಲೇ ಜ್ಯೂಸ್ ಎಲ್ಲ ಕುಡಿದೆವು. ಮತ್ತೆ ಇನ್ನೆಂತ ಮಾಡುದು, ಕತ್ತಲೆ ಗೇರನ್ನು ಕೂಡ ಉಂಟು, ತಿನ್ಬೇಕು, ಉಪ್ಪಾಗಿ ತಿನ್ಬೇಕು, ಇಷ್ಟ ಆಗ್ತದೆ ಒಳ್ಳೆ. ಮತ್ತೆ ಮಾಡಿ ಅದಕ್ಕೆ ಉಪ್ಪು ಹಾಕಿ ತಿಂದ್ರೆ ಸೂಪರ್ ಟೇಸ್ಟ್. ಮತ್ತೆ ನೀವು ನೋಡಿ ಪ್ರೀವಿಯಸ್ ವಿಡಿಯೋ ನೋಡಿ, ಮತ್ತೆ ಎಲ್ಲ ವಿಡಿಯೋ ಎಲ್ಲ ಒಳ್ಳೊಳ್ಳೆ ವಿಡಿಯೋ ನಿಮ್ಗೆ ಹೇಗೆಲ್ಲ ಆಗ್ತದೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನ್ಗೆ ಹಾಕಿ ಆಯ್ತಾ. ಮತ್ತೆ ಬೇರೆ ಏನಿಲ್ಲ ವಿಶೇಷ. ಕೆಲವೊಮ್ಮೆ ಎಂತ ಹೋಗೋಣ ಫ್ರೆಂಡ್ಸ್, ನನಗೆ ಈ ಕಮೆಂಟ್ಸ್ ಎಲ್ಲ ಬರ್ತದೆ, ಕೆಲವೊಮ್ಮೆ ನಾನು ನೋಟ್ ಮಾಡಿ ಇಡ್ತೇನೆ. ಯಾಕೆ ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟ್, ಹಾಗೆ ಅದು ಹೇಳ್ಬೇಕಾಗ್ತದೆ. ಕೆಲವು ನೋಡ್ಲಿಲ್ಲ, ಹಾಗೆ ನೋಡಿ ಎಲ್ಲ ಏನೆಲ್ಲ ಉಂಟು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹಾಕ್ತೇನೆ. ಮತ್ತೆ ನಿನ್ನೆ ಕೂಡ ಒಬ್ರು ಒಳ್ಳೆ ಕಮೆಂಟ್ ಹಾಕಿದ್ದಾರೆ, ಯಾರು ಮಂಗಳೂರಿಂದ ಒಬ್ರು ವಿಡಿಯೋ ನೋಡ್ತಿದ್ದಾರೆ, ಗೀತಾ ರಾವ್. ಪಾಪ ಅವರು ಒಂದು ವಿಡಿಯೋ ಅಲ್ಲ, ಕಂಟಿನ್ಯೂ ವಿಡಿಯೋ ನೋಡ್ತಿದ್ದಾರೆ, ಪ್ರೀವಿಯಸ್ ವಿಡಿಯೋ ಪ್ರತಿಯೊಂದಕ್ಕೆ ಅವರು ಕಮೆಂಟ್ಸ್ ಹಾಕ್ತಾನೆ ಇದ್ದಾರೆ. ಅದು ಖುಷಿ ಆಗ್ತದೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವಳನ್ನು ನಾನು ಈಗ ಪುಷ್ ಮಾಡಿ ದೂಡಿದ್ ನಗಾಡುದು, ಒಂದು ವಿಡಿಯೋ ಆನ್ ಮಾಡ್ಲಿಕ್ಕಿಲ್ಲ, ನಗರ್ತಾಳೆ.
ನಗಾಡ್ತಾಳೆ ಇಡೀ ನೋಡಿ ಈಗ ಸಹ ನಗಾಡೋದು ನೋಡಿ. ನೋಡಿ ಅದಕ್ಕೆ ನಾನು ಕೂತ್ಕೊಂತ ಹೇಳಿದ್ದು ಇಡೀ ದಿವಸ ನಗಾಡ್ತಾಳೆ. ವಿಡಿಯೋ ಮಾಡ್ಲಿಕ್ಕೆ ಮಾತಾಡುವಾಗ ನಗಾಡುದು 24 ಗಂಟೆ ನಗಾಡುದು. ಯಾರಾದ್ರೂ ಬೇಕಿದ್ರೆ ಕುಂದ್ರಿ ಇದು ಸೇಲ್ ಮಾಡ್ತೇವೆ, ಯಾರಿಗೆ ಬೇಕಾದ್ರೆ ಹೇಳಿ, ಟೆಂಡರ್ ಕರೆಯುವ. ಇಲ್ಲಪ್ಪ ಸುಮ್ಮನಪ್ಪ, ನನ್ನ ಮಗು ಅವಳು ಬಾ ಕೈ ಕೊಡು ಕೊಡೆ ಬಾ, ನನ್ನ ಮಗು ಬೇಕಪ್ಪ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೇವೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.